ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನುವ್ಲಾಗ್ ಇನ್ ಕನ್ನಡ. ಎಸ್, ಈಗ ತಾನೇ ಎದ್ದಿದ್ದೀನಿ. ಎದ್ದು ಸ್ವಲ್ಪ ಲೇಟಾಗಿ ಎದ್ದೆ. ಎಸ್, ಇಲ್ಲಿ ನಮ್ಮ ಚಿನ್ನ ಪುಟಾಣಿ, ಇನ್ನೊಂದು ಪುಟಾಣಿ ಎಲ್ಲರೂ ಇದ್ದಾರೆ. ಸಚ್ಚು ಅಣ್ಣ ಬೆಸ್ಟ್ ಅಣ್ಣ ಅಲ್ಲಮ್ಮ. ಎಸ್, ಈಗ ಇಳ್ಬಿಟ್ಟು ಬೀಳಿಸ್ತೀರಾ. ಎಸ್, ಇನ್ನು ಜಸ್ಟ್ ಈಗ ತಾನೇ ಬ್ರಷ್ ಮಾಡ್ಕೊಂಡು ಮುಖಕ್ಕೆ ನೀರು ಹಾಕೊಂಡು ಬಂದಿದ್ದೀನಿ. ಮುಖ ಕೂಡ ತೊಳೆದಿಲ್ಲ. ಹಾಗೆ ಅಡುಗೆ ಮನೆಗೆ ಬಂದು ಮಮ್ಮಿ ಬೋಟಿ ಮತ್ತೆ ನಾನ್ ವೆಜ್ ಮಾಡ್ತಿದ್ರು. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದು ಬಂದು ಬೋಟಿ ಸೆಟ್ಟು, ಆನಂತರ ಇದು ಬಂದು ಲಿವರ್. ಸೊ ಈ ರೀತಿ ಸಪ್ರೇಟ್ ಆಗಿ ಎಲ್ಲಾನು ಕೂಡ ಇಡ್ತಾರೆ. ಇಟ್ಬಿಟ್ಟು ಈಗ ವಿಡಿಯೋ ಶುರು ಮಾಡೋಣ. ಈಗ ಆಲ್ರೆಡಿ ಮಸಾಲೆಯನ್ನ ರುಬ್ಕೊಂಡಿದ್ವಿ. ಮಸಾಲೆಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಗಸಗಸೆ ಬೇಕಾದ್ರೆ ಸ್ವಲ್ಪ, ಆ ನಂತರ ತೆಂಗಿನಕಾಯಿ ತುರಿ, ಈರುಳ್ಳಿ ಇದಿಷ್ಟನ್ನು ಹಾಕಿ ಒಂದು ಟೊಮೆಟೊನ ಹಾಕಿ ನೀಟಾಗಿ ಹುರಿದುಬಿಟ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದಾರೆ. ನಿಮ್ಗೆ ಎಕ್ಸ್ಟ್ರಾ ಸ್ವಲ್ಪ ಸ್ಪೈಸಿ ಬೇಕು ಅಂದ್ರೆ ಮೆಣಸಿನ ಪುಡಿಯನ್ನು ಉಪಯೋಗಿಸಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ. ಹಸಿರು ಮೆಣಸಿನ್ಕಾಯಿ, ಮಮ್ಮಿ ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದಾರೆ. ಆಮೇಲೆ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಬೇಕಾಗುತ್ತೆ. ಅದಲ್ಲದೆ ಖಾರಕ್ಕೆ ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ, ಕೆಂಪು ಮೆಣಸಿನ್ಕಾಯಿ ಯಾವ್ದಾದ್ರು ಹಾಕೊಂಡು ನಡೆಯುತ್ತೆ. ಬನ್ನಿ ಈಗ ವಿಡಿಯೋ ಹೋಗೋಣ. ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದಾರೆ, ಸುಮಾರು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು. ಸೊ ಮೊದಲು ಎಣ್ಣೆಯನ್ನ ಕಾಯ್ಲಿಕ್ಕೆ ಇಟ್ಟಿದೀವಿ. ಎಣ್ಣೆ ಕಾಯ್ತಿದ್ದಾಗೇನೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸೇರಿಸಿ ಹಾಕೊಳ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಈಗ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ, ಇದಕ್ಕೇನೆ ಏನ್ ಮಾಡ್ತಾರೆ ಮಮ್ಮಿ, ಗೆಡ್ಡೆಕೋಸನ್ನ ಹಾಕೊಳ್ತಾರೆ. ಸುಮಾರು ಒಂದು 2 ಗೆಡ್ಡೆಕೋಸನ್ನ ನಾವಿಲ್ಲಿ ಬಳಸಿದೀವಿ. ಗೆಡ್ಡೆಕೋಸು, ಆಲೂಗೆಡ್ಡೆ, ಕೆಲವರು ಸುವರ್ಣಗೆಡ್ಡೆ ಎಲ್ಲವನ್ನು ಬಳಸ್ತಾರೆ. ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕೋಬಹುದು. ಸುವರ್ಣಗೆಡ್ಡೆ ಹಿಂದೆ ಐತಮ್ಮ ಗಿಡ ಕಿತ್ತಾಕ್ಬಿಟ್ರ? ಹಿಂದೆ ನಾವು ಆಕ್ಚುಲಿ ಸುವರ್ಣಗೆಡ್ಡೆ ಗಿಡನೂ ಹಾಕಿದ್ವಿ, ಅದನ್ನ ಕಿತ್ತಾಕ್ಬಿಟ್ಟಿದೀವಿ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೋಟಿ ಸೆಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಲಿವರು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ. ನಾನು ಮಮ್ಮಿನೇ ಮಾಡಿದ್ದು. ತುಂಬ ಈಸಿ. ಏನು ಗೊತ್ತಾ, ಕೆಲವೊಂದು ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಚೆನ್ನಾಗಿ ಕುದೀತಾ ಇರೋಂಥ ನೀರಿಗೆ ಹಾಕ್ಬಿಟ್ರೆ ಇದನ್ನು ನೀಟಾಗಿ ಅದರಲ್ಲಿ ಇರುವಂಥ ಕಪ್ಪು ಕೂದಲು ಥರ ಇರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ. ಸೊ ಈಗ ಪೈಪು ಮತ್ತು ಲಿವರು ಎಲ್ಲ ಲಿವರ್ ಹಾಕಿಲ್ಲ, ಗುಂಡ್ಕಾಯಿ. ಈಗ ಇದನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ. ಬೋಟಿ ಸೆಟ್ಟು ಅದರಲ್ಲಿ ಲಿವರ್ ಮಾತ್ರ ನಾವು ಲಾಸ್ಟಲ್ಲಿ ಹಾಕೋಬೇಕಲ್ವ ನಮ್ಮ? ಬ್ಲಡ್ ಮತ್ತೆ ಲಿವರ್ ಲಾಸ್ಟಲ್ಲಿ ಹಾಕೋಬೇಕು. ಬ್ಲಡ್ನ ಲಾಸ್ಟಲ್ಲಿ, ಲಿವರ್ನ ಸ್ವಲ್ಪ ಬೇಯಿಸ್ಬೇಕು. ಈಗ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಆನಂತರ ಒಳಿಡಿ 1 ಇಡಿ ಉಪ್ಪನ್ನು ಹಾಕೊಳ್ತಿದ್ದಾರೆ. ಹಾಕ್ಬಿಟ್ಟು ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇದಾಯ್ತಿದ್ದಾಗೆ ನೆಕ್ಸ್ಟ್ ತಲೆಕಾಲು, ಆಮೇಲೆ ಮಟನ್ನು ಎಲ್ಲ ರೆಡಿ ಆಗತ್ತೆ 1 by 1. ಆದರೆ ಅದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಾಕ್ತೀನಿ. ಎಸ್, ಈಗ ನೀರು ಬಿಡ್ತಿದೆ, ನೀವು ನೋಡ್ತಾ ಇರ್ಬೋದು. ಮಕ್ಕಳು ತುಂಬಾ ಕಿರ್ಚಾಡ್ತಿದ್ದಾರೆ, ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಈಗ ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಂಡು ನೀಟಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು ಮಾಮೂಲಿ ಕಾಫಿ ಕುಡಿಯೋ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ನೀರಾದರೂ ಕೂಡ ತುಂಬ ತೆಳುಗಾಗುತ್ತೆ, ತುಂಬ ನೀರು ಕಡಿಮೆ ಆದರೂ ಕೂಡ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಮತ್ತೆ ಇನ್ನೊಂದು ಚೂರು ನೋಡ್ಕೊಂಡು ಮಸಾಲೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಮಿನಿಮಮ್ ಅಂದರೂ 3 ರಿಂದ 4 ವಿಷಲ್ಗಳನ್ನು ನೀವು ತೆಗೆದುಕೋಬೇಕಾಗತ್ತೆ. ಈಗ ಪ್ರೆಷರ್ ಹೋಗಿದೆ, ಓಪನ್ ಮಾಡೋಣ. ಎಸ್ ನೋಡಿ,
ಈಗ ನೋಡಿ ಇದು ಬೆಂದಿದೆ. ಈಗ ನೆಕ್ಸ್ಟ್ ಏನ್ ಮಾಡೋಣ, ಬೇಗ ಬೇಯುತ್ತೆ. ಈಗ ಹೆಸರು ಕಾಳನ್ನ ಬೆಚ್ಚಗೆ ಮಾಡಿ ಇದಕ್ಕೆ ತೊಳೆದ್ಬಿಟ್ಟು ಹಾಕೊಳ್ತಾ ಇದೀವಿ. ನೋಡಿ ಈ ರೀತಿ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ. ನಂತರ ಇದು ಬಂದು ಲಿವರು, ಅನಂತರ ಮಸಾಲೆ, ಉಳಿದಿರೋಂಥ ಮಸಾಲೆ. ನೋಡಿ ಈ ರೀತಿ ರೆಡಿ ಆಗುತ್ತೆ. ಈಗ ಇದನ್ನ ಮತ್ತೆ ನಾವೇನ್ ಮಾಡ್ತೀವಿ, ಸ್ಟವ್ ಈಗ ಲಿಡ್ ಅನ್ನು ಕ್ಲೋಸ್ ಮಾಡಿ ತಿರ್ಗಾ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಎಳೆದಿದ್ರೆ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಬಟ್ ಇದು ಬಲ್ತಿರೋದ್ರಿಂದ ಒಂದು 3 ಕೂಗಿಸ್ಕೊಳ್ಬೇಕಾಗತ್ತೆ. ಸೈಡಲ್ಲಿ ಕುಕ್ಕರ್ ಕೂಗ್ತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಪೂರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದು ಪೂರಿಯನ್ನು ಮಾಡ್ಕೊಳ್ತಾ ಇದ್ದೆ. ಅಮ್ಮ ಅಲ್ಲಿ ಬಾಣಂತಿ ಮನೆ ಗೊತ್ತಲ್ವ ನಿಮಗೆ, ತುಂಬ ಕೆಲಸ ಜಾಸ್ತಿ, ಪಾಪ ಸಿಕ್ಕಾಪಟ್ಟೆ ವೀಕ್ ಬೇರೆ ಆಗಿದ್ದಾರಮ್ಮ. ಎಸ್, ನೀವು ತುಂಬ ಜನ ಕೇಳ್ತಿರ್ತೀರ ಯಾಕೆ ಮೇಡಮ್ ಮತ್ತೆ ಮನೇಲಿ ವೀಡಿಯೋಸ್ ಮಾಡಲ್ವಾ ಅಂತ. ಮೇ ಬಿ ಇನ್ನೂ 7-8 ಮಂತ್ಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ಮುಂಚೆ ಆದರೆ ನಾವು ವೀಡಿಯೋಸ್ ಆದರೂ ಮಾಡ್ಬೋದಿತ್ತು. ಇವಾಗ ಏನಾಗಿದೆ ಅಂದರೆ ನಾನು ಅವ್ರಿಗೀತಿ ತೀರ್ಕೊಂಡ್ರು, ಮತ್ತು ಮಕ್ಕಳಿರ್ತಾರೆ, ನಮ್ಮ ಭಾವ ಇರ್ತಾರೆ. ಅವ್ರ ಮುಂದೆ ನಾವು ವೀಡಿಯೋ ಮಾಡಿದಾಗ ಏನಪ್ಪ ನಮ್ಮ ಕಷ್ಟ ನಮಗೆ ಇವ್ರು ವೀಡಿಯೋ ಮಾಡ್ಕೊಳ್ತಿದ್ದಾರೆ ಅಂತ ಅವ್ರ ಮನಸ್ಗೂ ಅನ್ನಿಸ್ಬಾರ್ದು. ಅದಲ್ಲದೆ ಸ್ನೇಹಿತರೆ, ಎಷ್ಟೇ ಆಗಲಿ ತಾಯಿನೇ ಅಲ್ವಾ. ಮೋರ್ ಓವರ್ ಈಗ ನಾವು ಅಮ್ಮನ ಮನೇಲಿ ನಾವು ಕೂತ್ಕೊಂಡು ತಿನ್ಬೋದು. ಅಟ್ ದ ಸೇಮ್ ಟೈಮ್ ಅತ್ತೆ ಮನೇಲಿ ನಾವು ಕೂತ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಅತ್ತೆ ನಮಗೆ ಕೂರಿಸಿ ಮಾಡಿಕ್ಕಲ್ಲ, ನಾವೇ ಅವ್ರಿಗೆ ಮಾಡಿಕ್ಬೇಕು ಹೊರತು ಯಾರೂ ನಮ್ಗೆ ಅತ್ತೆದಿರು ಮಾಡಿಕ್ಕಲ್ಲ. ಸೊ ಹಾಗಾಗಿ ನನಗೇನಾಗ್ತಿದೆ ಅಂದರೆ ಅಲ್ಲಿ ಹೋದರೆ ಅಲ್ಲಿ ಕೆಲಸಗಳೇ ಇರ್ತದೆ. ಕೆಲಸ ಮುಗಿಸಿ ನಾನು ಹುಡುಗರಿಗೆ ಅದು ಇದು ಇದ್ದೇ ಇರುತ್ತಲ್ಲ, ಊಟ ಮಾಡಿಬಿಟ್ಟು ಊಟ ಬಡಿಸು ಎಲ್ಲ ಮುಗಿಸು ಮನೆಗೆ ಬಾ, ಮತ್ತು ನಮ್ಮ ರೊಟೀನ್ ಶುರುವಾಗುತ್ತೆ. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡ್ತಾಯಿಲ್ಲ. ಸೊ ಈಗ ಪೂರಿಗಳೆಲ್ಲ ರೆಡಿಯಾಗಿದೆ, ಎಣ್ಣೆಲಿ ಕರ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂತ್ಕೊಳ್ಳಿ. ಎಲ್ಲರೂ ಜನ ಜಾಸ್ತಿ ಇರೋದ್ರಿಂದ ಪೂರಿಗಳೆಲ್ಲ ತೆಗೆದು ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಮನೆ 1 by 1 ಪೂರಿ ಕೊಡ್ತೀನಿ. ನಂತರ ಎಣ್ಣೆ ಚೆನ್ನಾಗಿ ಕಾದಿತ್ತು. ಈಗ 1 by 1 ಪೂರಿಗಳನ್ನು ಹಾಕ್ಕೊಳ್ತಿದ್ವಿ. ಒಂದು ಪೂರಿ ಮಾಡಬೇಕಾದ್ರೆ ನೆನಪಲ್ಲಿರಲಿ ಸ್ನೇಹಿತರೆ, ಮುಂಚೆನೇ ಪೂರಿಯನ್ನು ಲಟ್ಸಿ ಇಡಬೇಡಿ. ಆ ತಕ್ಷಣಕ್ಕೆ ಅಲ್ಲಿ ಲಟ್ಸಿ ಅಲ್ಲಿ ಮಾಡ್ಕೋಬೇಕು. ಎಸ್, ಮಮ್ಮಿ ಮನೆಗೆ ಹೊಸ ಸ್ಟವ್ ತೊಗೊಂಡ್ವಿ. ಮೊನ್ನೆ ಡ್ಯಾಡಿ ಬಂದಿದ್ದರು. ಡ್ಯಾಡಿ ಏನೇ ಪರ್ಚೇಸ್ ಮಾಡಬೇಕು ಅಂದರೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ನಾನೇ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿದೆ. ಪ್ರೀತಿ ಅವ್ರದ್ದು ಚೆನ್ನಾಗಿದೆ. 6,400 ರೂಪಾಯಿನೋ ಬಿತ್ತು ನಮಗೆ, ಡಿಸ್ಕೌಂಟ್ ಎಲ್ಲ ಹೋಗಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ. ಮುಂಚೆ ಇದ್ದಿದ್ದು ಗಿಲ್ಮಾದು ತುಂಬ ಕಾಸ್ಟ್ಲಿ. ಮತ್ತು ಮೋರ್ ಓವರ್ ಇನ್ನೊಂದೇನಪ್ಪ ಅಂದರೆ ಕೆಟ್ಟೋಯ್ತು ಅಂದರೆ ರಿಪೇರಿ ಮಾಡಿಸೋದಿದೆಯಲ್ಲ, ಸಿಕ್ಕಾಪಟ್ಟೆ ಹಿಂಸೆಪ್ಪ. ಪದೇ ರಿಪೇರಿ ಮಾಡಿಸು. ಮತ್ತು ಈಗ ನಾವು ಗ್ರಾನೈಟ್ನ ಕಟ್ ಮಾಡಿ ಕೂರಿಸ್ಬಿಟ್ಟಿದ್ವಿ ಒಳಗಡೆ. ಈಗ ಏನು ಮಾಡಿದ್ವಿ, ಗ್ರಾನೈಟನ್ನು ಕಟ್ ಮಾಡಿ ಮತ್ತೆ ತಂದು ಗ್ರಾನೈಟನ್ನು ಹಾಕಿ ಆ ಜಾಗ ಕ್ಲೋಸ್ ಮಾಡಿಸಿ ಅದ್ರ ಮೇಲ್ಗಡೆ ಈ ಸ್ಟವನ್ನು ಇಟ್ಕೊಂಡ್ವಿ. ಇದು ಬೆಸ್ಟ್ ಅಂತ ಅನ್ನಿಸ್ತು. ಯಾವತ್ತೂ ಈ ಗ್ರಾನೈಟ್ ಒಳಗಡೆ ಫಿಕ್ಸ್ ಮಾಡೋವಂಥ ಸ್ಟವ್ ಮಾತ್ರ ಯಾರೂ ಬೈ ಮಾಡಬೇಡಿ. ಸುಮ್ಮನೆ ನಿಜವಾಗ್ಲೂ ಅದು ವೇಸ್ಟು. ಆ ಮಾಡೆಲ್ ಹೊರಟೋಗಿರುತ್ತೆ ಅಥವಾ ಖಾಲಿಯಾಗಿಬಿಟ್ಟಿರುತ್ತೆ. ಹೊಸ ಮಾಡೆಲ್ಸ್ ಬಂದುಬಿಟ್ಟಿರುತ್ತೆ, ಅದೇ ಮಾಡೆಲ್ ಸಿಗೋದಿಲ್ಲ. ಗ್ರಾನೈಟ್ನ ಅದೇ ಮಾಡೆಲ್ ಕಟ್ ಮಾಡಿಸ್ಬಿಟ್ಟಿರ್ತೀವಿ. ಈ ರೀತಿ ಹಲವಾರು ಸಮಸ್ಯೆಗಳು ಬರುತ್ತೆ. ಅದ್ರ ಬದಲು ನಾವು ಈ ರೀತಿ ಗ್ರಾನೈಟ್ ಮೇಲಿಡೋವಂಥ ಸ್ಟವ್ ತೊಗೊಂಡ್ರೆ ಯಾವ ಬೇಕಾದರೂ ಸ್ಟವನ್ನು ಚೇಂಜ್ ಮಾಡ್ಕೋಬೋದು. ಎಸ್ ಸ್ನೇಹಿತರೆ, ಈಗ 1 by 1 ಪೂರಿಗಳನ್ನು ಮಾಡಿದ್ವಿ. ನಮ್ಮ ಅಜ್ಜಿ ಮತ್ತು ಡ್ಯಾಡಿ ಅವ್ರ ಅಕ್ಕ ಬಾಣ್ತನ ಮಾಡಲಿಕ್ಕಿಲ್ಲೇ ಇದ್ದಾರೆ. ಸೊ ಅವರು ಕೂಡ ಎಲ್ಲರಿಗೂ ಪೂರಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ಪೂರಿ ಹಾಕ್ಕೊಂಡೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಪೂರಿಗಳನ್ನು ಮಾಡಿದ್ದೀನಿ. ಇನ್ನೂ ಇಷ್ಟು ಉಳಿದಿದೆ. ದೀಕ್ಷಿತ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋದ್ಲು. ಈಗ ಓಪನ್ ಮಾಡಿ ನೋಡ್ಕೊಳ್ಳೋಣ ಚೆನ್ನಾಗಾಗಿದೆಯಾ ಏನು ಅಂತ. ಪಾಪ ಹುಡುಗರಿಗೆ ಹೊಟ್ಟೆ ಹಸ್ತು ಹೋಗ್ತಿತ್ತು. ಈಗ ನಾನು ಪ್ರೆಷರ್ ಕುಕ್ಕರನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ತುಂಬ ಹಳೆ ಕುಕ್ಕರ್ ಸ್ನೇಹಿತರೆ. ಆಲ್ಮೋಸ್ಟ್ ಇದಕ್ಕೆಲ್ಲ 30-35 ವರ್ಷ ಆಗಿದೆ. ಇನ್ನೊಂದು ಅವಾಸ್ಕಿದೊಂದಿದೆ ಮತ್ತು ಇನ್ನೊಂದು ಕಂಪನಿದಿದೆ, ಅದು ಪಾನು. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾವು ಅದನ್ನು ಕೊಟ್ಬಿಡೋಣ ಅಂತ ಹೋಗಿದ್ವಿ. ಅವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಈ ಥರ ಕುಕ್ಕರನ್ನು ಕೊಡಬೇಡಿ, ಈ ಕುಕ್ಕರ್ ಇನ್ನೂ 10 ವರ್ಷ ಇಟ್ಟರೂ ಏನೂ ಆಗೋದಿಲ್ಲ.
ಈ ಕುಕ್ಕರಲ್ಲಿ 5 ಕುಕ್ಕರನ್ನು ಮಾಡ್ಬೋದು ನಾವು ಅಂತ ಹೇಳಿದ್ರು. ಆಮೇಲೆ ವಾಪಸ್ ಎತ್ಕೊಂಡು ಬಂದುಬಿಟ್ವಿ ಆ ಕುಕ್ಕರನ್ನು. ಈಗ ಒಂದು ಅರ್ಧ ಹೋಳನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅಂಥೇಳಿ ಈಗ ರೆಡಿ ಆಯಿತು. ಸರ್ವ್ ಮಾಡೋಣ ಬನ್ನಿ. ಅಕ್ಕಯ್ಯ ಚೆನ್ನಾಯ್ತಾ? ಚೆನ್ನಾಗಿ ಮಾಡಿದ್ದೀನಾ? ಹ್ಞೂ ಅಂದ್ರಾ? ಬನ್ನಿ ಬರ್ಡೇ ವಿಶಸನ್ನು ಮಾಡೋಣ. ರೇಖಾ ಪ್ರಶಾಂತ್ ಅವರು 25 ಅಕ್ಟೋಬರ್ ನನ್ನ ಮಗನ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ರೇಖಾ ಪ್ರಶಾಂತ್ ಅವರೇ, ನಿಮ್ಮ ಮಗನ ಹೆಸರು ನೀವು ಮೆನ್ಷನ್ ಮಾಡಿಲ್ಲ, ಬಟ್ ಸ್ಟಿಲ್ ಹ್ಯಾಪಿ ಬರ್ತ್ಡೇ ಕಂದ, ದೇವ್ರು ಒಳ್ಳೇದು ಮಾಡಲಿ ಕಂದ ನಿನಗೆ. ನೆಕ್ಸ್ಟ್ ಕಾಮೆಂಟನ್ನು ಬಂದು ಶಾಲಿನಿಯವರು, ಚಿಕ್ಕಿ ನನ್ನ ಮಗಂದು ನವಂಬರ್ 14 ಬರ್ತ್ಡೇ ಇದೆ, 1 ಇಯರ್ದು, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಸ್ ಶಾಲಿನಿ, ಥ್ಯಾಂಕ್ ಯು ಚಿಕ್ಕಿ ಅಂತ ಕರೆದಿದ್ದಕ್ಕೆ. ನಿಮಗೆಲ್ಲರಿಗೂ ಗೊತ್ತು ನನಗೆ ಚಿಕ್ಕಿ ಅಂತ ಕರೆಸ್ಕೊಳ್ಳಿಕ್ಕೆ ತುಂಬಾ ಇಷ್ಟ. ಮತ್ತು ಶಾಲಿನಿ, ನೀವು ನನ್ನ ರೆಗ್ಯುಲರ್ ವ್ಯೂವರ್ ಕೂಡ. ಎಸ್, ನೀವು ಪಾಪು ಬರ್ಡೇ ಬಾಯ್ದು ಹೆಸರೇ ಮೆನ್ಷನ್ ಮಾಡಿಲ್ವಲ್ಲಪ್ಪ. ಹ್ಯಾಪಿ ಬರ್ತ್ಡೇ ಕಂದ, ದೇವ್ರು ಒಳ್ಳೇದು ಮಾಡಲಿ. TR ಇನ್ಫಾರ್ಮೇಷನ್ ಚಾನಲ್ ಅವರು, ಪ್ಲೀಸ್ ವಿಶ್ ಟು ಮೈ ಮದರ್ ವೇದಾವತಿ ಆನ್ 25th ಅಕ್ಟೋಬರ್ ಅಂತ ಹೇಳಿದ್ದಾರೆ. ಎಸ್, ಹ್ಯಾಪಿ ಬರ್ತ್ಡೇ ವೇದಾವತಿ ಅವರಿಗೆ, ದೇವರು ಒಳ್ಳೇದು ಮಾಡಲಿಮ್ಮ, ನಿಮಗೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ. ನೆಕ್ಸ್ಟ್ ಬಂದು ಧನುಶ್ರೀ ಅವರು, ಮೈ ಸಿಸ್ಟರ್ ಬರ್ತ್ಡೇ ವಾಸ್ ಆನ್ ದಟ್ ಡೇ, ಸೊ ಪ್ಲೀಸ್ ವಿಶ್ ಹರ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಿದ್ದಾರೆ. ಬಟ್ ಯಾವ ಡೇ ಅಂತ ನೀವು ಮೆನ್ಷನ್ ಮಾಡಿಲ್ಲ, ಸಾರಿ. ಎನಿವೇಸ್, ಹ್ಯಾಪಿ ಬರ್ತ್ಡೇ ಧನುಶ್ರೀ ಅವರ ತಂಗಿಗೆ. ಸ್ನೇಹಿತರೆ, ನೀವು ಯಾಕೆ ಹೆಸ್ರುಗಳನ್ನ ಮೆನ್ಷನ್ ಮಾಡಲ್ಲ ಬರ್ತ್ಡೇ ಇರೋರ್ದು? ಬಾದರ್ ಅವರು, ಹಾಯ್ ಮೇಡಮ್, ನೀವು ನನ್ನ ನೇಮ್ ಅಂಬಿಕಾ, ನಂದು ಅಕ್ಟೋಬರ್ 20th ನನ್ನ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಹ್ಯಾಪಿ ಬರ್ತ್ಡೇ ಅಂಬಿಕಾ ಅವರೇ. ನಿಶ್ಚಿತ ಗೌಡ ಅವರು, ವಿಶ್ ಮೈ ಮದರ್ ರೇಖಾ ಬರ್ತ್ಡೇ ಆನ್ 23rd ಅಕ್ಟೋಬರ್, ವಿಶ್ ಮಾಡಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಹ್ಯಾಪಿ ಬರ್ತ್ಡೇ, ದೇವ್ರು ಒಳ್ಳೇದು ಮಾಡಲಿ ಅಮ್ಮ ನಿಮಗೆ, ನಿಮ್ಮ ಮಗಳು ವಿಶಸ್ ಮಾಡಿ ಅಂತ ಕೂಡ ಕಳಿಸಿದ್ದಾರೆ ಅಮ್ಮ. ನೆಕ್ಸ್ಟು ಬೆಸ್ಟ್ ಕಾಮೆಂಟು, ಹಾಗೆ ನನ್ನ ರೆಗ್ಯುಲರ್ ವ್ಯೂವರ್ ಕೂಡ ಇವರು ನಯನ TR ಅವರು, ಅಕ್ಕ ನಂದು ಅಕ್ಟೋಬರ್ 20th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಸಕ್ಸಸ್ಫುಲಿ ಕಂಪ್ಲೀಟೆಡ್ 4 ಇಯರ್, ಸ್ಪೆಷಲಿ ವಿಶಸ್ ನಿಮ್ಮ ಕಡೆಯಿಂದ ಬರಲೇಬೇಕು. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಸರ್ಪ್ರೈಸ್ ವಿಶಸ್, ಪ್ಲೀಸ್ ಡೋಂಟ್ ಡಿಸಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಖಂಡಿತ ನಯನ ಅವರೇ, ಹ್ಯಾಪಿ ಆ್ಯನಿವರ್ಸರಿ ಮಾ. ಹೀಗೆ ನಗನಾಗ್ತಾ 100 ಕಾಲ ಗಂಡ ಹೆಂಡತಿ ಸುಖವಾಗಿ ಅನ್ಯೋನ್ಯವಾಗಿ ಬಾಳಿ ಅಂತ ನಾನು ಆಶಿಸ್ತೀನಿ ಮಾ. ದೇವ್ರು ಒಳ್ಳೇದು ಮಾಡಲಿ ಮಾ ನಿಮಗೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಾನ್ಯ ಅವ್ರು ಕಳಿಸಿದ್ದಾರೆ. ಹಾಯ್ ಅಕ್ಕ, ಮೈ ಡಾಟರ್ ಬರ್ತ್ಡೇ ಈಸ್ ಆನ್ ನವಂಬರ್ 19th, ನೇಮ್ ಶಾರದಾ, ಪ್ಲೀಸ್ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಸ್ ಮಾನ್ಯ, ಅವ್ರ ಮಗಳಿಗೆ ಶಾರದಾ ಪುಟಿಗೆ ಹ್ಯಾಪಿ ಬರ್ತ್ಡೇ ಕಂದ, ದೇವರು ನಿನಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸೋವಂಥ ಸಮಯ ಬಂತು. ಸಾರಿ, ತುಂಬ ಚಿಕ್ಕ ವ್ಲಾಗು. ಮಮ್ಮಿ ಮನೆಗೆ ಹೋದೆ, ಊಟ ಮಾಡಿದೆ, ಮುಗಿಸ್ದೆ, ಮತ್ತೆ ರಿಟರ್ನ್ ಬಂದುಬಿಟ್ಟೆ, ಬೇರೇನೂ ಮಾಡಲಿಕ್ಕಾಗಲಿಲ್ಲ. ಬಟ್ ಮುಂದಿನ ಸತಿ ದೊಡ್ಡ ವ್ಲಾಗು ಹಾಗೂ ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ವ್ಲಾಗ್ ತೆಗೆದುಕೊಂಡು ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.